ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅದಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾಂ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಭಾಗವತದಲ್ಲಿ ಭಗವಂತನ ಭಕ್ತರ ಚರಿತ್ರೆಯನ್ನು ನಾವು ನೋಡುತ್ತಿದ್ದೆವು. ವೈವಸ್ವತಮನುವಿನ 10 ಜನ ಮಕ್ಕಳಲ್ಲಿ ವೃಷದ್ರನಿಗೆ ಪ್ರಾಯ ವಿವಾಹವೂ ಕೂಡ ಆಗುವುದಿಲ್ಲ. ಆದರೆ ಸಾಧನೆಯನ್ನು ಮಾಡಿ ಅವನು ಕೊನೆಗೆ ತನ್ನ ದೇಹವನ್ನು ತ್ಯಾಗ ಮಾಡಿ ಭಗವಂತನನ್ನು ಹೊಂತಾನೆ. ಗುರುಕುಲದಲ್ಲಿ ಇದ್ದುಕೊಂಡು ಗುರುಗಳ ಸೇವೆಯನ್ನು ಮಾಡಿಕೊಂಡು ಜೀವನ ಮಾಡಿದರೆ ಎಂತಹ ತಪ್ಪು ಕೆಲಸ ಮಾಡಿದರೂ ಕೂಡ ಅದನ್ನು ಪರಿಮಾರ್ಜನೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಲಭಿಸ್ತದೆ. ಅಲ್ಲಿ ಪ್ರಮುಖವಾಗಿ ಬೇಕಿರುವಂಥದ್ದು ಪಶ್ಚಾತ್ತಾಪ. ಪ್ರಾಯಶ್ಚಿತ್ತಕ್ಕೆ ಭಗವಂತ ಅವಕಾಶ ಮಾಡಿಕೊಡುತ್ತಾನೆ ಎಂಬುದನ್ನು ನಾವು ವೃಷದ ಚರಿತ್ರೆಯನ್ನು ನೋಡಿದರೆ, ಅದೇ ಇಕ್ಷ್ವಾಕು ವೈವಸ್ವತಮನುವಿನ ಇನ್ನೊಬ್ಬ ಮಗನ ಚರಿತ್ರೆ ನಮಗೆ ಗುರುಗಳ ಸೇವೆಯನ್ನು ಮಾಡಿದರೆ, ಆಧ್ಯಾತ್ಮ ವಿದ್ಯೆಯನ್ನು ನಾವು ಪಡೆದುಕೊಂಡರೆ, ಗುರುಕುಲ ವಾಸವನ್ನು ನಾವು ಮಾಡಿಕೊಂಡು ಭಗವಂತನ ಆ ಚೆನ್ನಾಗಿರುವಂತಹ ವಿದ್ಯೆ ನಾವು ಪಡೆದರೆ ನಮ್ಮಲ್ಲಿ ಒಳ್ಳೊಳ್ಳೆ ಗುಣ ಬರ್ತದೆ ಎಂಬುದನ್ನು ತೋರಿಸುವವನು ಇನ್ನೊಬ್ಬ ನಾಭಾಗ ಎಂಬಂತಹ ಆ ವೈವಸ್ವತಮನುವಿನ ಮಗ. ಇವನ ಚರಿತ್ರೆ ಹೇಳಬೇಕಾದರೆ ನಮಗೆ ಸ್ವಲ್ಪದಲ್ಲಿ ಕೆಲವೊಂದು ವಿಚಾರ ನಮಗಿಲ್ಲಿ ಸ್ಪಷ್ಟನೆ ಸಿಗ್ತದೆ. ನಾಭಾಗ ಅಂತ ಹೆಸರೇ ಹೇಳುವ ಹಾಗೆಯೇ ಅವನಿಗೆ ಆಸ್ತಿಯಲ್ಲಿ ಭಾಗ ಎಂಬುದು ಸಿಕ್ಕಿತು ಅಂತ ಹೆಸರು ಹೇಳ್ತಿರುವಂಥದ್ದು. ಅಭಾಗ ಅಂತ ಹೇಳಿದರೆ ಭಾಗ ಸಿಗಲಿಲ್ಲ ಅಂತ ಆಗ್ತದೆ. ಅಭಾಗ ಸಿಗಲಿಲ್ಲ ಅಂತ ಇಲ್ಲ, ಅವನಿಗೆ ಭಾಗ ಸಿಗ್ತದೆ ಅಂತ ಹೇಳುವಂತಹ ಮಾತದು. ಅಂದರೆ ಹೆಸರೇ ಹೇಳ್ತಾ ಉಂಟು, ಅವನು ವಿಶೇಷವಾಗಿ ಆಸ್ತಿಯ ವಿಚಾರದಲ್ಲಿ, ಅಂದರೆ ಆ ಮನುವಿನ ಇಡೀ ಆ ಸಂಪತ್ತಿನ ವಿಚಾರದಲ್ಲಿ ಆದಂತಹ ಚರಿತ್ರೆಯಲ್ಲಿ ಒಳ್ಳೆ ಗುಣ ಬರಲಿಕ್ಕೆ ಅವನು ಪ್ರಮುಖ ಪಾತ್ರನಾಗ್ತಾನೆ ಅಂತ ನಾವಲ್ಲಿ ನೋಡಬಹುದು. ಅವನ ಚರಿತ್ರೆ ಹೇಗಿತ್ತು ಹೇಳಬೇಕಾದರೆ, 12 ವರ್ಷ ತಾನು ಪ್ರಾರಂಭದಲ್ಲಿ ಹುಟ್ಟುತ್ತಾನೆ ಅವನಿಗೆ ಆಧ್ಯಾತ್ಮದಲ್ಲಿ ತುಂಬ ಒಲವು ಇರ್ತದೆ. ಬೆಳವಣಿಗೆ ಆದ ನಂತರದಲ್ಲಿ ಮನು ಅವನ ನಾಭಾಗನನ್ನು ವಶಿಷ್ಠ ಬಳಿಗೆ ಬಿಟ್ಟು ಬಿಡ್ತಾನೆ. ವೃಷದ್ರ ಆಮೇಲೆ ಹೋದದ್ದು, ಅದಕ್ಕೆ ಮೊದಲು ಹೋದವನು ಈ ನಾಭಾಗ. ಅವನು ಹೋದವನು ಭಗವಂತನ ವಿದ್ಯೆ ಪಡೆಯಬೇಕು ಅಂತ ಅವನಿಗೆ ಪ್ರಧಾನ ಇಚ್ಛೆ. ಗುರುಗಳ ಸೇವೆಯನ್ನು ಮಾಡಿಕೊಂಡು ವಿಶೇಷವಾಗಿ ಭಗವಂತನ ಅಪೂರ್ವವಾದಂಥ ವಿದ್ಯೆಯನ್ನು ಪಡೀತಾನೆ. 12 ವರ್ಷ ಅಧ್ಯಯನವಾಗ್ತದೆ. ಹಿಂತಿರುಗಿ ಮತ್ತೆ ಪುನಃ ತನ್ನ ಅಪ್ಪನ ಬಳಿಗೆ ಬರ್ತಾನೆ, ರಾಜ್ಯಕ್ಕೆ ಬರ್ತಾನೆ. ಅವನು ಮುಂದೆ ಅವನು ಒಳ್ಳೆ ಸಾಧನೆ ಮಾಡಬೇಕು, ಯಾಕಂದರೆ ಭಗವಂತನ ವಿದ್ಯೆ ಚೆನ್ನಾಗಿ ಪಡೆದವನು. ಮುಂದೆ ಅದೇ ವೃತ್ತಿಯಲ್ಲಿ, ಅಂದರೆ ಆ ಭಗವಂತನ ಆಧ್ಯಾತ್ಮ ವಿದ್ಯೆಯ ಆ ವೃತ್ತಿಯಲ್ಲಿ ಜ್ಞಾನ ಮಾರ್ಗದಲ್ಲಿ ತಾನು ಸಾಗಬೇಕು. ಆದರೂ ಕೂಡ ಕ್ಷತ್ರಿಯನಾಗದವನು. ಅದರಿಂದಾಗಿ ಅವನಿಗೆ ಜೀವನಕ್ಕೆ ಅಂತ ಏನಾದರೂ ಬೇಕು. ಇಲ್ಲಿ ತನಕ ಗುರುಗಳ ಆಶ್ರಯದಲ್ಲಿದ್ದ ನಡೀತು. ಈಗ ಹಾಗೆ ಅಲ್ಲ, ಕ್ಷತ್ರಿಯನಾದವನವನು. ಅದರಿಂದಾಗಿ ಅವನಿಗೆ ತನಗೆ ಉಳ್ಕೊಳ್ಳಿಕ್ಕೆ ಒಂದು ಜಾಗ ಅಂತ ಬೇಕು. ಕ್ಷತ್ರಿಯನಾದವನು ಬೇರೆ ಯಾರಲ್ಲೂ ಬೇಡಲಿಕ್ಕೆ ಇಲ್ಲವೇ ಇಲ್ಲ, ಅವನಿಗೆ ನಿಯಮನೇ ಹಾಗೇನೆ. ಇದನ್ನು ನಮಗೆ ಭೀಮಸೇನ ದೇವರು ತಾವು ತಮ್ಮ ಧರ್ಮದಲ್ಲಿ ಹೇಗಿದ್ದರೂ ಒಂದು ಸೂಚನೆ ಮಾಡಲಿಕ್ಕೋಸ್ಕರ ಆ ಸಮಯದ ನೋಡ್ತೇವೆ ನಾವು. ಕ್ಷತ್ರಿಯನಾದವನು ಎಲ್ಲೂ ಬೇಡಲಿಕ್ಕಿಲ್ಲ, ಅದಕ್ಕೋಸ್ಕರ ಹುಂಕಾರ ಮಾತ್ರದಿಂದಾಗಿ ಅವರು ತಾವು ಆ ಭಿಕ್ಷೆಯನ್ನು, ಅಂದರೆ ಆ ವನವಾಸ ಪ್ರಸಂಗದಲ್ಲಿ ತಾವು ವಿಶೇಷವಾಗಿ ತನ್ನ ಆ ಜೀವನ ನಡೀತಿದ್ರು ಅಂತ ನಾವು ನೋಡ್ತೇವೆ ನಾವು. ಅಂದರೆ ಕ್ಷತ್ರಿಯನಾದವನು ಯಾರಲ್ಲೂ ಬೇಡಲಿಕ್ಕೆ ಇಲ್ಲ, ಅವನಿಗೆ ದಾನ ಮಾಡಲಿಕ್ಕೆ ಅವಕಾಶ ಉಂಟು, ಪರಿಗ್ರಹಕ್ಕೆ ಅವನಿಗೆ ಅವಕಾಶ ಇಲ್ಲ. ಅದರಿಂದಾಗಿ ಈಗ ಪ್ರಕೃತಿಯಲ್ಲಿ ಈ ನಾಭಾಗನಿಗೆ ಜೀವನ ಮಾಡಬೇಕು. ಅವನು ಯಾರಲ್ಲಿ ಕೇಳಲಿಕ್ಕೆ ಆಗೋದಿಲ್ಲ. ತನ್ನ ತಂದೆಯಲ್ಲಿ ಕೇಳಬಹುದು, ಪಿತ್ರಾಹಿತವಾಗಿ ಬಂದದ್ದು, ಅದರಲ್ಲಿ ತಾನು ವಾಸ ಮಾಡಬಹುದು, ಜೀವನ ಮಾಡಬಹುದು. ತಂದೆ ಹತ್ತಿರ ಬಂದಾಗ ಗೊತ್ತಾಗ್ತದೆ ಅವನಿಗೆ ತನಗೆ ಸ್ವಲ್ಪನೂ ಕೂಡ ಸಂಪತ್ತಿಲ್ಲ ಅಂತ ಗೊತ್ತಾಗ್ತದೆ. ಅದು ಏನೆಂದರೆ, ಇವನು ಅಧ್ಯಯನಕ್ಕೆ ಹೋದ ಸಮಯದಲ್ಲಿ ಮಕ್ಕಳೆಲ್ಲರೂ ಕೂಡ ಒಂದು ಹಂತಕ್ಕೆ ಬಂದಿರ್ತಾರೆ ಎಂಬ ಕಾರಣಕ್ಕೋಸ್ಕರ ತನ್ನ ಇಡೀ ಆಸ್ತಿಯನ್ನು, ಅಂದರೆ ಇಡೀ ಆ ಸಂಪತ್ತನ್ನು ಮಕ್ಕಳು ಕೊಟ್ಟು ಬಿಡ್ತಾನೆ.
ಈ ಇಕ್ಷ್ವಾಕು ಮೊದಲಾದಂತಹ 9 ಜನ ಮಕ್ಕಳು 9 ಅಂದರೆ ನಾಭಾಗನನ್ನು ಬಿಟ್ಟು ಎಲ್ಲರೂ ಕೂಡ ತಮ್ಮ 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 ಆ ಇಡೀ ಆಸ್ತಿಯನ್ನು ಪಾಲು ಮಾಡಿಕೊಂಡು ತಮ್ಮ ಭಾಗವನ್ನು ಪಡೆದುಕೊಂಡು ಬಿಡ್ತಾರೆ. ಈ ನಾಭಾಗನಿಗೆ ಯದ್ಯಪಿ ಹೆಸರು ಅವನಿಗೆ ಅಭಾಗ ಇಲ್ಲ ಅಂತ, ಆದರೆ ಅವನಿಗೆ ಭಾಗನೇ ಸಿಗುವುದಿಲ್ಲ, ಆಸ್ತಿಯಲ್ಲಿ ಸ್ವಲ್ಪನೂ ಸಂಪತ್ತು ಸಿಗುವುದಿಲ್ಲ. ಅವನಿಗೆ ತುಂಬ ಬೇಜಾರಾಗ್ತಾರೆ. ಅವನಿಗೆ ಅಯ್ಯೋ ನನ್ನನ್ನು ಮರ್ತು ಬಿಟ್ರಪ್ಪ, ಅಪ್ಪನೂ ನನ್ನ ಮರ್ತು ಬಿಟ್ಟರೆ ಇನ್ಯಾರು ನನ್ನನ್ನು ನೋಡ್ತಾರೆ ಎಂಬುದಾಗಿ ಸ್ವಲ್ಪ ಅವನಿಗೆ ದುಃಖವಾಗ್ತದೆ. ಯಾರಲ್ಲಿ ಕೇಳೋದು, ಹಿಂದೆ ಮುಂದೆ ನೋಡೋದಿಲ್ಲ ಅವನು, ಯಾಕಂದರೆ ತನ್ನ ಹಕ್ಕು. ಯಾಕಂದರೆ ಪ್ರಾಮಾಣಿಕವಾಗಿ ಇದ್ದಾಗ ತಂದೆಯಲ್ಲಿ ಹೋಗಿ ಕೇಳಿಕೊಂಡಾಗ ಏನು ಅಂದರೆ 9 ಜನರಿಗೂ ಪಾಲು ಮಾಡಿ ಕೊಟ್ಟಿದ್ದಾರೆ, ಹಾಗಾಗಿ ತನ್ನನ್ನು ಮರ್ತು ಬಿಟ್ಟಿದ್ದಾರೆ. ಹಾಗಾಗಿ ತಾನು ಕೇಳುವ ನ್ಯಾಯ ಅವನಿಗೆ ಗೊತ್ತು. ಅದಕ್ಕೋಸ್ಕರ ಅವನು ನೇರ ಹೋಗಿ ಕೇಳ್ತಾನೆ, ಅಪ್ಪ ನನ್ನ ಪಾಲಿನ ಆಸ್ತಿ ಎಲ್ಲಿ ಉಂಟು, ನನಗೆ ಕೊಡಿ, ನಾನು ಸಾಧನೆ ಮಾಡಬೇಕು, ಜೀವನ ಮಾಡಬೇಕು, ನನಗೆ ಒಂದು ಸ್ವಲ್ಪ ನನಗೆ ಆಸ್ತಿಯಲ್ಲಿ ಪಾಲು ಕೊಡಿ ಅಂತ ಹೇಳ್ಕೊಂಡಾಗ ಮನು ಹೇಳ್ತಾನೆ, ವಯೋಸ್ಥ ಮನು ಹೇಳ್ತಾನೆ, ಮಗ ನನ್ನಲ್ಲಿ ನನ್ನಲ್ಲಿ ಸ್ವಲ್ಪ ಸಂಪತ್ತಿಲ್ಲ, ನಾನು ಕೂಡ ನನ್ನ ಮಕ್ಕಳ ಅಡಿಯಲ್ಲೇ ಇರುವವನು, ಅಂದರೆ ಇಕ್ಷ್ವಾಕು ಮೊದಲನೆಯವನು, ಅವನ ರಾಜ್ಯ ನಾನು ವಾಸ ಮಾಡ್ತಿದ್ದೇನೆ. ಅದರಿಂದಾಗಿ ಹೀಗೆ ಇರುವಂತಹ ಎಲ್ಲ ಸಂಪತ್ತು ಕೂಡ ಅದು ಪಾಲಾಗಿ ಹೋಗಿ ಆಗಿದೆ, ಇನ್ನು ಕೇಳಲಿಕ್ಕೆಂದು ಸಾಧ್ಯನೇ ಇಲ್ಲ. ಅದರಿಂದಾಗಿ ನನ್ನಲ್ಲಿ ಈಗ ನಿನಗೆ ಕೊಡಲಿಕ್ಕೆ ಸಂಪತ್ತು ಇಲ್ಲ ಅಂತ ಹೇಳಿದಾಗ ಅವನು ಕೇಳ್ತಾನೆ, ಹಾಗಾದರೆ ನಾನು ಜೀವನಕ್ಕೆ ನನಗೆ ಎಂದಾದರೂ ಉಪಾಯ ಬೇಕಲ್ವಾ, ವ್ಯವಸ್ಥೆ ಮಾಡಿಕೊಡಿ ಎಂದು ಕೇಳಿಕೊಂಡಾಗ ಮನು ಹೇಳ್ತಾನೆ, ಚಿಂತೆ ಮಾಡಬೇಡ, ಆಂಗೀರಸ ಋಷಿಗಳು ದೊಡ್ಡ ಸತ್ರ ಮಾಡ್ತಾ ಇದ್ದಾರೆ, ಯಾಗ ಮಾಡ್ತಾ ಇದ್ದಾರೆ. ಅದು ಸತ್ರ, ಯಾಗ ಬೇರೆ, ಯಜ್ಞ ಬೇರೆ, ಯಾಗ ಬೇರೆ, ಸತ್ರ ಬೇರೆ, ಬೇರೆ ಬೇರೆ ವ್ಯತ್ಯಾಸ ಉಂಟು. ಅದಕ್ಕೆ ಸತ್ರ ಹೇಳಬೇಕಾದ್ರೆ ಕೆಲವು ಸಮಯ ಅದು ನಡೆಯುವಂಥ ಒಂದು ಯಾಗ ಹೇಳಬೇಕಾದ್ರೆ ಹೋಮನೂ ಇರ್ತದೆ, ಜ್ಞಾನ ಕಾರ್ಯವೂ ಇರ್ತದೆ, ಪ್ರತಿಯೊಂದು ಅಲ್ಲಿ ವಿಶೇಷವಾಗಿ ಅಷ್ಟೂ ದಿನವೂ ನಡೆಯುವಂಥ ಒಂದು ದೊಡ್ಡ ಅದು ಕಾರ್ಯಕ್ರಮ, ಒಂದು ರೀತಿಯಲ್ಲಿ ದೊಡ್ಡದಾದಂತಹ ಒಂದದು ಕಾರ್ಯಕ್ರಮ, ಅಂದರೆ ಭಗವಂತನ ಆರಾಧನೆ. ಅದು ಆ ಸತ್ರದಲ್ಲಿ ಇನ್ನು ಹೋಗಿ ಭಾಗವಹಿಸಬೇಕು. ನನಗೆ ಕೆಲಸ ಏನು ಹೇಳಬೇಕಾದರೆ, ಆ ಸತ್ರದಲ್ಲಿ 6ನೇ ದಿನ ಆ ಹೋಮ ಮಾಡಬೇಕಾದರೆ ಹೋಮಿಸುವವರು 2 ಮಂತ್ರವನ್ನು ಮರ್ತು ಬಿಡ್ತಾರೆ, ಅಂದರೆ ಗೊಂದಲ ಬಂದು ಮರ್ತು ಬಿಡ್ತಾರೆ ಅವರು. ಅದನ್ನು ನೀನು ನೆನಪು ಮಾಡಿ ಕೊಡಬೇಕು, ಇದಕ್ಕೆ ನಿನಗೆ ಬೇಕಿರುವಂಥ ವ್ಯವಸ್ಥೆಯಲ್ಲಿ ಆಗ್ತದೆ ಅಂತ ಮನು ಹೇಳ್ತಾನೆ. ನೋಡಿ, ನಾಭಾಗ ತನ್ನ ತಂದೆಯ ಆಸ್ತಿಯಲ್ಲಿ ಪಾಲು ಕೇಳಲಿಕ್ಕೆ ಬಂದವನು, ಅದು ಬಿಟ್ಟು ತಂದೆ ಇನ್ನೊಂದು ಕಡೆ ಉಂಟು ಹೋಗಿ ಕೇಳು ಅಂತ ಕೇಳಿಕೊಂಡಾಗ ಯಾರಿಗಾದರೂ ಒಮ್ಮೆ ಒಳಗಿನಿಂದ ಅಯ್ಯೋ ತಂದೆ ನನ್ನ ಇಷ್ಟು ಕಡೆಗಣಿಸ್ಬಿಟ್ರ ಅಂತ ಒಮ್ಮೆ ಕಾಣಿಸ್ತದೆ. ಆದರೆ ನಾಭಾಗನಿಗೆ ಹಾಗೆ ಆಗೋದಿಲ್ಲ. ಯಾಕಂದರೆ ತಂದೆಯ ಮಾತು ಎಷ್ಟು ಸತ್ಯವಾದ ಮಾತು ಹೇಳಬೇಕಾದ್ರೆ ತಂದೆ ಹೇಳುವಂತಹ ಮಾತು ನೋಡಿ, ಅಲ್ಲಿ 6ನೇ ದಿನ ಇನ್ನೂ ಬರಲಿಲ್ಲ, ಅದು 6 ದಿನ ಯಾಗ ಪ್ರಾರಂಭ ಆಗದಂತ ಅಷ್ಟೇ. 6ನೇ ದಿನ 2 ಮಂತ್ರ ಮರೆತು ಹೋಗ್ತದೆ, ನೀನು ನೆನಪಿಸಿಕೊಡು ಅಂತ ಹೇಳಿದರೆ ಅದಕ್ಕೆ ಫಲವಾಗಿ ಸಂಪತ್ತು ಸಿಗ್ತದೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ತಂದೆಗೆ ಇಷ್ಟು ಜ್ಞಾನ ಉಂಟು, ಮುಂದೆ ಏನಾಗ್ತದೆ ಎಂಬ ಜ್ಞಾನ ಉಂಟು. ಹಾಗಾದರೆ ತಂದೆ ಹೇಳಿದ್ರ ಮಾತಿನಲ್ಲಿ ಸ್ವಲ್ಪ ನಾನು ಸಂಶಯ ಪಡಬಾರದು, ನನಗೆ ಅಲ್ಲಿ ವ್ಯವಸ್ಥೆ ಆಗಬಹುದು ತೀರ್ಮಾನ ಮಾಡಿಕೊಂಡು ಅವನು ನೇರ ಹೊರಡು ಬಿಡ್ತಾನೆ. ತಂದೆಯ ಮಾತಿನ ಮೇಲೆ, ಪಿತೃವಾಕ್ಯದ ಮೇಲೆ ಸ್ವಲ್ಪ ಸಂಶಯ ಪಡೋದಿಲ್ಲ, ಪಾಲನೆ ಮಾಡ್ತಾನೆ. ಅವನು ನೇರವಾಗಿ ಹೋಗ್ತಾನೆ, ಯಾಗಕ್ಕೆ ಹೋಗ್ತಾನೆ, ಸತ್ರಕ್ಕೆ ಹೋಗ್ತಾನೆ. ಆಂಗಿರಸ ಋಷಿಗಳ ಆ ದೊಡ್ಡ ಯಾಗ ಅದು 6ನೇ ದಿನ ಬಂತು. ತಂದೆ ಹೇಳಿದ ಹಾಗೆಯೇ 2 ಮಂತ್ರದ ಅಲ್ಲಿ ಮರೆವು ಬಂದು ಬಿಡ್ತದೆ. ನೋಡಿ, ಅಷ್ಟು ಜನ ಋತ್ವಿಕರಿದ್ದಾರೆ, ಅವ್ರು ಮರ್ತು ಹೋಗೋಕ್ಕೆ ಸಾಧ್ಯವಂಟ? ನೋಡಿದರೆ ಅದು ಕಾರಣ ಇಷ್ಟು. ಮನುವಿಗೆ ಗೊತ್ತುಂಟು ನಾಭಾಗನ ಪಾತ್ರ ಅಲ್ಲಿ ಆಗಬೇಕು, ಅವನಿಗೆ ಸಂಪತ್ತು ಸಿಗಬೇಕು ಅಂತ ಮನುವಿಗೆ ಗೊತ್ತುಂಟು, ಅದೇ ಕಳಿಸಿದ್ದಾನೆ. ಅಂದರೆ ಮೊದಲೇ ಅವನಿಗೆ ಜ್ಞಾನ ಇತ್ತು. ಇನ್ನು ಆ ಋಷಿಗಳಿಗೂ ಹಾಗೆಯೇ ಮನು ಕಲಿಸಿದ್ದಾನೆ. ಮನು ಹೇಳಬೇಕಾದರೆ ಸೂರ್ಯನ ಮಗ ಅವನು, ಹಾಗಾದರೆ ಅವನು ಉತ್ತಮನೇ. ಅವನ ಮಾತು ಏನು ಹೇಳಬೇಕಾದ್ರೆ, ನಿನಗೆ ನಾಭಾಗನಿಗೆ ಅಂದರೆ ನಾಭಾಗನಿಗೆ ನೀನು ಹೋಗು ಯಜ್ಞನಿಗೆ ಭಾಗವಹಿಸುವಂತ ಅವನಿಗೆ ಅವಕಾಶ ಕೊಟ್ಟಿದ್ದಾರೆ, ಕಳಿಸಿದ್ದಾರೆ. ಆದರೆ ಅವನನ್ನು ಇದರಲ್ಲಿ ಸೇರಿಸಬೇಕು ಯಾಗದಲ್ಲಿ. ಅದಕ್ಕೆ ಏನು ಮರೆಯುವ ಹಾಗೆ ನಾವು ಮಾಡಲೇಬೇಕು. ಅದಕ್ಕೋಸ್ಕರ ಅಷ್ಟೂ ಅಲ್ಲಿರುವಂತಹ ಋತ್ವಿಗಳಿಗೆ ಮರೆವು ಬಂದ ಹಾಗೆ ನಾಟಕ ಮಾಡ್ತಾರೆ. ಯದ್ಯಪಿ ಗೊತ್ತುಂಟು ನಾಭಾಗನಿಗೆ ಇದರಲ್ಲಿ ಸಂಪತ್ತು ಸಿಗಬೇಕಿತ್ತು, ಅದಕ್ಕೋಸ್ಕರ ಅಂತಹ ಒಂದು ಅವರು ಕೂಡ ಅದಕ್ಕೆ ಸೇರಿಕೊಂಡು ಬಿಡ್ತಾರೆ. ಸರಿ, ನಾಭಾಗ ನೆನಪು ಮಾಡಿಕೊಡ್ತಾನೆ, ಖುಷಿಯಾಗ್ತಾರೆ ಎಲ್ಲರಿಗೂ ಕೂಡ. ಆಂಗಿರಸ ಋಷಿಗಳು ಹೇಳ್ತಾರೆ, ಈ ಯಜ್ಞದ ಕೊನೆಯಲ್ಲಿ ಉಳಿಯುವಂತಹ ಸಂಪತ್ತೇನುಂಟು ಅದು ನನಗೆ ಸೇರಿದ್ದು ಅಂತ ಹೇಳಿಬಿಡ್ತಾರೆ. ಅಂದರೆ ಯಜ್ಞದಲ್ಲಿ ಉಳಿಯುವುದು ಹೇಗೆ ಏನು ಪ್ರಶ್ನೆ ಬಂದಾಗ, ಅದು ಈಗಿನ ಕಾಲಕ್ಕೆ ಹೇಳಿದ ಯಜ್ಞ ಅಲ್ಲ. ಅದು ಆಗಿನ ಕಾಲದಲ್ಲಿ ಆಗಬೇಕಾದರೆ ಮೊದಲೊಂದು ಇಷ್ಟು ಯಾಗ ಮಾಡಬೇಕು ಅಂತ ತೀರ್ಮಾನ ಸಂಕಲ್ಪ ಮಾಡ್ತಾರೆ. ಅದಾದ ಮೇಲೆ ಅದಕ್ಕೆ ಬೇಕಾದ ಸಂಪತ್ತುಗಳು, ದ್ರವ್ಯಗಳು ಎಲ್ಲವನ್ನೂ ಕೂಡ ಬೇರೆ ಬೇರೆ ಕಡೆ ಹೋಗಿ ತೆಗೆದುಕೊಂಡು ಬರ್ತಾರೆ. ಅದಕ್ಕೆ ಇಷ್ಟು ಅಂತ ಮೌಲ್ಯ ಇರುವುದಿಲ್ಲ. ಅದರಲ್ಲಿ ತಮಗೆ ಎಷ್ಟು ಸಿಗ್ತದೋ ಅಷ್ಟು ತರ್ತಾರೆ, ಯಾಗ ಮಾಡ್ತಾರೆ. ಕೊನೆಯಲ್ಲಿ ಅದರ ಯಾಗದಲ್ಲಿ ತಮಗೆ ಎಷ್ಟು ಬೇಕು ಉಪಯೋಗ ಮಾಡಿಕೊಂಡ ನಂತರದಲ್ಲಿ ಉಳಿದಂತಹ ಸಂಪತ್ತನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ಇದಕ್ಕೆ ನಮಗೆ ಇದೊಂದು ಸಾಧನೆ ಹೇಳಿದಕ್ಕೆ ಮಹಾಭಾರತ ಇದಕ್ಕೊಂದು ಉದಾಹರಣೆ ಕೊಡ್ತದೆ.
ಯುಧಿಷ್ಠಿರ ರಾಸಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ಆವಾಗ ಕೃಷ್ಣ ಕರೆದುಕೊಂಡು ಒಂದು ಹಿಮಾಲಯ ಕಡೆಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಕಡೆ ಒಂದು ಪ್ರದೇಶ ಮೇರು ಪರ್ವತಕ್ಕೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಪ್ರದೇಶದಲ್ಲಿ ಹಿಂದೆ ಒಬ್ಬರು ಯಾಗ ಮಾಡಿ ಬಿಟ್ಟು ಹೋದಂತಹ ಸಂಪತ್ತನ್ನು ಕೃಷ್ಣ ತಂದು ಕೊಡ್ತಾನೆ. ಹಾಗಾದರೆ ಯಾಗವನ್ನು ಮಾಡಿದ ಮೇಲೆ ಕೊನೆಯಲ್ಲಿ ಉಳಿಯುವಂತಹ ದ್ರವ್ಯಗಳಿರಬಹುದು, ಸಂಪತ್ತಿರಬಹುದು, ಎಲ್ಲವೂ ಕೂಡ ಅದರಲ್ಲಿ ಬಿಟ್ಟು ಹೋಗುವಂತಹ ಕ್ರಮ ಅದೇನು ಹೇಳಬೇಕಾದ್ರೆ ಅದಕ್ಕೊಂದು ಪರಿಹಾರ ಮಾಡಿದ್ದಾರೆ ಶಾಸ್ತ್ರಕಾರರು. ಅಂದರೆ ಹಿಂದಿನವರು ಮಾಡ್ಕೊಂಡು ಬಂದಂತಹ ಒಂದು ಸಂಪ್ರದಾಯ ಅದೇನೆಂದರೆ ಕೊನೆಯಲ್ಲಿ ಯಾಗದಲ್ಲಿ ಬಿಟ್ಟು ಹೋಗ್ತಾರೆ, ಸಂಪತ್ತಿರಬಹುದು, ದ್ರವ್ಯ ಇರೋದು, ಏನೇ ಇರಬಹುದು, ಕೊನೆಯಲ್ಲಿ ಅದನ್ನು ಸ್ವೀಕಾರ ಮಾಡುವವರು ರುದ್ರದೇವರು ಆಗಿರ್ತಾರೆ. ಅಂದರೆ ಉಳಿದಂತಹ ಏನು ಆ ದ್ರವ್ಯ ಶೇಷ ಉಂಟು, ಸಂಪತ್ತು ಶೇಷ ಉಂಟು, ಅದೆಲ್ಲವೂ ಕೂಡ ರುದ್ರದೇವರು ಸೇರುವಂತಹ ಅದು ನಿಯಮ ಆಗಿರುವಂಥದ್ದು. ದಕ್ಷಿಣ ಯಜ್ಞದಲ್ಲಿ ಈ ಕೊನೆಯಲ್ಲಿ ನಿಯಮ ಆಗಿರ್ತದೆ. ಈ ಪ್ರಕೃತಿಯಲ್ಲಿ ಆಗಬೇಕಾದರೆ ಅದೇ ಸಂಪತ್ತನ್ನು ಆಂಗಿರಸ ಋಷಿಗಳು ನಿನಗೆ ಸೇರಿದ್ದು ಅಂತ ನಾಭಾಗಿಗೆ ಹೇಳಿಬಿಡ್ತಾರೆ. ನೋಡಿ, ಆಂಗಿರಸ ಋಷಿ ಗೊತ್ತಿಲ್ವಾ ಕೊನೆಯಲ್ಲಿ ಉಳಿದಂಥ ಸಂಪತ್ತು ರುದ್ರದೇವಿಗೆ ಸೇರುವಂಥದ್ದು, ಇವನಿಗೆ ಸೇರಿದ್ದು ಅಲ್ಲ ಅಂತ ಆಂಗಿರಸ ಋಷಿಗಳು ಗೊತ್ತುಂಟು. ಹಾಗಾದರೆ ಮತ್ತೆ ಹೇಗೆ ಹೇಳಿದರು ನೋಡಿ, ಎಲ್ಲದಕ್ಕೂ ಕೂಡ ಕಾರಣ ಆ ನಾಭಾಗ. ಅವನು ಸಂಪತ್ತನ್ನು ಅರಸ್ಕೊಂಡು ಬಂದಿದ್ದಾನೆ. ಯಾಕೆ? ಭೋಗ ಪಡಲಿಕ್ಕೆ ಅಲ್ಲ, ಅವನು ಸಾಧನೆ ಮಾಡಲಿಕ್ಕೆ ಕ್ಷತ್ರಿಯನಾಗಿದ್ದಾನೆ. ಸಾಧನೆ ಮಾಡಬೇಕು ಅಂತ ಅವನಿಗೆ ಆಸೆ ಉಂಟು. ಅದಕ್ಕೋಸ್ಕರ ಅವನು ಜೀವನ ಉಪಾಯಕ್ಕೋಸ್ಕರ ಅವನು ಕೇಳ್ತಿರುವಂಥದ್ದು. ಅದರಿಂದಾಗಿ ಅವನು ಕೇಳುವುದು ಅತಿ ಆಸೆಯಿಂದ ಅಲ್ಲ, ತನಗೆ ಬೇಕು, ಸಾಧನೆಗೆ ಬೇಕು, ತೊಡಕ ಆಗಬಾರದು ಎಂಬ ಕಾರಣಕ್ಕೋಸ್ಕರ ಕೇಳ್ತಿರುವಂಥದ್ದು. ಅದಕ್ಕೋಸ್ಕರ ಆಂಗಿರಷಿಗಳು ಕೂಡ ಹಾಗೆ ಹೇಳಿಬಿಡ್ತಾರೆ. ಇದರ ಮೇಲೆ ಪ್ರಶ್ನೆ ಬರೆದಾಗ ಏನು ಅನ್ನಬೇಕಾದರೆ, ಸರಿ ಯಾಗೆಲ್ಲ ಆಯಿತು, ಸಂಪತ್ತು ತೆಗೆದುಕೊಳ್ಳೋಕೆ ಹೋಗ್ತಾನೆ, ರುದ್ರದೇವರು ಬರ್ತಾರೆ ಇಲ್ವೋ ಅಂತ ಪ್ರಶ್ನೆ. ಬರ್ತಾರೆ, ರುದ್ರದೇವರು ಬರ್ತಾರೆ. ಅಲ್ಲಿ ಅದೇನನ್ನು ಹೇಳಬೇಕಾದರೆ ನಾಭಾಗ ಗೊತ್ತಾಗೋದಿಲ್ಲ. ಸಂಪತ್ತು ಪಡಲಿಕ್ಕೆ ಅಂತ ಹೋಗ್ತಾನೆ, ಎಲ್ಲರೂ ಹೋಗಿ ಆಗಿದೆ, ಇನ್ನೇನು ಪಡೆದುಕೊಳ್ಳಬೇಕು. ಆವಾಗ ಒಬ್ಬ ವ್ಯಕ್ತಿ ಬಂದು ತಡೀತಾನೆ. ನೋಡಲಿಕ್ಕೆ ಒಂದು ಯಜ್ಞೋಪವೀತ ಉಂಟು, ಕಪ್ಪಾದಂತಹ ದೇಹ, ಅಂದರೆ ಎಲ್ಲೋ ಒಂದು ಕಡೆ ಬದಿಯಲ್ಲಿ ಬದಿಯಲ್ಲಿರುವ ಒಂದು ಒಬ್ಬ ವ್ಯಕ್ತಿ ಹಾಗೆ ಕಾಣ್ತದೆ. ಬ್ರಾಹ್ಮಣ ಅಂತ ಯಜ್ಞೋಪವೀತ ಗೊತ್ತಾಗ್ತಾ ಉಂಟು. ಎಷ್ಟೋ ಸಮಯ ಆಯಿತು ಸ್ನಾನ ಮಾಡದೆ ಅಂತ ಹಾಗೆ ಕಾಣಿಸ್ತಾ ಉಂಟು. ಕೊನೆಗೆ ಅವನು ಬಂದು ತಡಿತಾನೆ, ಇದು ನನಗೆ ಸೇರಿದ್ದು ಅಂತ ಆ ವ್ಯಕ್ತಿ ತಡೆದಾಗ ನಾಭಾಗ ಹೇಳ್ತಾನೆ, ಇಲ್ಲ, ನನಗೆ ತಂದೆ ಹೇಳಿದ್ದಾರೆ. ಅದಕ್ಕಿಂತಲೂ ಮೇಲಾಗಿ ಈ ಯಜ್ಞವನ್ನು ಯಾರು ಮಾಡಿಸಿದ್ದಾರೋ ಅವರು ಆಂಗಿರಸ ಋಷಿಗಳು, ಅವರು ಇದರ ಬಗ್ಗೆ ಹೇಳಿದ್ದಾರೆ, ಇದು ನನಗೆ ಸೇರಿದ್ದು ಅಂತ ಹೇಳಿದ್ದಾರೆ. ನೀನು ಯಾಕೆ ತಡಿತಿದ್ದಿ ಎಂಬುದಾಗಿ ಆ ನಾಭಾಗ ಕೇಳಿಕೊಂಡಾಗ, ನೋಡು ನಾಭಾಗ, ಆ ವ್ಯಕ್ತಿ ಹೇಳುವಂತಹ ಮಾತು, ನೋಡು ನಾಭಾಗ, ನಿನಗೆ ಸಂಶಯ, ಇದು ನಿನಗೆ ಸೇರಿದ್ದು ನನಗೆ ಸೇರಿದ್ದು ನಿನಗೆ ಸಂಶಯ ಉಂಟು. ಒಂದು ಕೆಲಸ ಮಾಡು, ಆಂಗಿರಸಗಳು ನಿನಗೆ ಸಿಗುವುದಿಲ್ಲ, ಅವರು ಹೊರಟು ಹೋಗಿ ಆಗಿದೆ. ತಂದೆ ನಿಂಗೆ ಎಲ್ಲಿದ್ದಾರೆ ಗೊತ್ತುಂಟು, ನೇರ ಹೋಗಲ್ಲಿ ಕೇಳು ಅವ್ರ ಹತ್ರ, ಅದು ಸಂಪತ್ತು ಯಾರಿಗೆ ಸೇರಿದ್ದು ಅಂತ ಕೇಳು, ಅಥವಾ ಇಲ್ಲಿ ಆದಂತಹ ಘಟನೆ ನೀನು ವರ್ಣನೆ ಮಾಡು, ಅದಕ್ಕೆ ತಂದೆ ಪರಿಹಾರ ನಿಮಗೆ ಹೇಳ್ತಾರೆ, ಕೇಳಿಕೊಂಡು ಬಾ ಅಂತ ಕೇಳ್ಕೊಂಡಾಗ ನಾಭಾಗ ನೋಡಿ, ಅಷ್ಟೆಲ್ಲ ಸಂಪತ್ತಿಗೋಸ್ಕರ ತಂದೆಯಲ್ಲಿ ಸಿಗಲಿಲ್ಲ, ಅವನು ಸಂಪತ್ತು ಸಿಗಲಿಲ್ಲ, ಯಜ್ಞನ ಬಳಿಗೆ ಬರ್ತಾನೆ. ಇಲ್ಲೂ ಸಂಪತ್ತೀಗ ಯಾರೊಬ್ಬನು ತಡಿತಾ ಇದ್ದಾರೆ. ಒಳಗಿಂದ ಎಷ್ಟು ಕೋಪ ಬರಬೇಕು. ನಮಗಾದರೆ ಸಹಜವಾಗಿ ಕೋಪ ಬರುವಂಥದ್ದು. ಯಾಕಂದ್ರೆ ದುಡ್ಡಿನ ಹಿಂದೆ ಹೋಗಬೇಕಾದರೆ ಅಲ್ಲಿ ದುಡ್ಡು ಬೇಕು ಅಂತ ಕಂಡಾಗ ಕಾಮ ಬಂದ ತಕ್ಷಣ ಮುಂದೆ ಬರುವಂಥದ್ದು ಕ್ರೋಧ, ಲೋಭ ಎಲ್ಲ ಬಂದೇ ಬರ್ತದೆ. ಆದರೆ ನಾಭಾಗಂಗೆ ಹಾಗೆ ಆಗುವುದಿಲ್ಲ. ಯಾಕೆ ಹೇಳಬೇಕಾದರೆ ಅವನು ಮಾಡಿದಂತಹ ಅಧ್ಯಯನ, ಗುರುಕುಲ ವಾಸಕ್ಕೆ ಅಷ್ಟು ಮಹತ್ವ ಅಲ್ಲಿ ಇರುವಂಥದ್ದು. ಪ್ರಾಮಾಣಿಕವಾಗಿ ಅವನು ನೇರವಾಗಿ ತಂದೆ ಬಳಿಗೆ ಬರ್ತಾನೆ, ಬಂದು ಕೇಳ್ತಾನೆ, ಅಪ್ಪ, ನೀವು ಹೇಳಿದ ಹಾಗೆಯೇ ನಾನು ಮಂತ್ರವನ್ನು ನೆನಪಿಸಿಕೊಟ್ಟಿದ್ದೇನೆ. ನೀವು ಹೇಳಿದ ಹಾಗೆಯೇ ಆಂಗಿರೇಶ ಋಷಿಗಳು ನನಗೆ ಸಂಪತ್ತನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ, ನಿನಗೆ ಅಂತ ಹೇಳಿ ಹೋಗಿದ್ದಾರೆ. ತೆಗೆದುಕೊಳ್ಳಕ್ಕೆ ಹೋಗಬೇಕಾದರೆ ಯಾರೋ ವ್ಯಕ್ತಿ ಬಂದು ತಡೆದಿದ್ದಾನೆ. ಏನಪ್ಪ, ನನಗೆ ಇದು ಅರ್ಥ ಆಗ್ತಿಲ್ಲ ಅಂತ ಕೇಳಿಕೊಂಡಾಗ ಆ ಮನು ಹೇಳ್ತಾನೆ, ಹೌದು ಮಗನೇ, ಅದು ಬೇರೆ ಯಾರೂ ಅಲ್ಲ ಬಂದದ್ದು, ಅದು ರುದ್ರದೇವರೇ ಬಂದಿರುವಂಥದ್ದು. ಅದು ದಕ್ಷ ದ್ವಾರದಲ್ಲಿ ಕೊನೆಯಲ್ಲಿ ನಿಯಮ ಆಗಿರುವಂಥದ್ದು. ಎಲ್ಲವೂ ಕೂಡ ಯಜ್ಞದಲ್ಲಿ ಶೇಷ ಉಳಿದದ್ದು ಎಲ್ಲವೂ ಕೂಡ ರುದ್ರದೇವಿಗೆ ಸೇರಬೇಕು ಒಂದು ನಿಯಮವಾಗಿದೆ. ಅದನ್ನಾಗಿದ್ದು ರುದ್ರದೇವಿಗೆ ಸಂಬಂಧಪಟ್ಟದ್ದು, ನೀನು ಚಿಂತೆ ಪಡಬೇಡ, ಹೋಗಿ ನೇರವಾಗಿ ಅವರಿಗೆ ಸಮರ್ಪಿಸು ಅಂತ ಹೇಳಿಬಿಡ್ತಾನೆ. ನೋಡಿ, ಮನು ಅಷ್ಟು ಧೈರ್ಯದಲ್ಲಿ ಹೇಳಿಬಿಡ್ತಾನೆ. ಈಗ ಅಂದರೆ ಮಗುವಿಗೆ ಯದ್ಯಪಿ ಸಂಪತ್ತು ಅರಸ್ಕೊಂಡು ಬಂದವನು ನಾಭಾಗ, ಅವನಿಗೆ ಸಮಾಧಾನ ಮಾಡಬೇಕಿತ್ತು, ನಿಂಗೆ ಸಂಪತ್ತು ಸಿಗ್ತದೆ ಅಂತ ಹೇಳಬೇಕಿತ್ತು. ಹಾಗೆ ಹೇಳೋದಿಲ್ಲ ಮನು, ಹೋಗಿ ನೀನು ಸಮರ್ಪಣೆ ಮಾಡಿಬಿಡು ಅಂತ ಹೇಳಿಬಿಡ್ತಾರೆ. ಅವನು ಕೂಡ ತಂದೆಯ ಮಾತಿನ ಮೇಲೆ ಭರವಸೆನಿಗೆ ಉಂಟು, ಆಂಗಿರಸ ಋಷಿಗಳ ಮಾತಿನ ಮೇಲೆ ಭರವಸೆ ಇತ್ತು, ಸಂಪತ್ತು ಸಿಗ್ತದೆ ಎಂಬುದಾಗಿ ಹೋಗ್ತಾನೆ. ತಂದೆ ಹೇಳಿದ ಹಾಗೆಯೇ ಮಾಡ್ತಾನೆ ಅವನು ಪ್ರಾಮಾಣಿಕವಾಗಿ. ಅದನ್ನು ಮತ್ತೆ ಪುನಃ ಆ ಯಜ್ಞದ ವೇದಿಕೆಗೆ ಬಂದು ಆ ಎಲ್ಲ ಸಂಪತ್ತನ್ನು ಕೂಡ ರುದ್ರರ ಕಾಲಿಗೆ ಹಾಕಿ, ಅಂದರೆ ಕಾಲ ಬುಡದಲ್ಲಿ ಇಟ್ಟು ತನ್ನ ನಮಸ್ಕಾರ ಮಾಡ್ತಾ ತಪ್ಪಾಯ್ತು ಕ್ಷಮೆ ಕೇಳ್ತಾನೆ. ಯದ್ಯಪಿ ತಪ್ಪಾಗಿ ಕ್ಷಮೆ ಕೇಳುವಂಥ ಪ್ರಸಂಗ ಇರಲಿಲ್ಲ, ಅವನಿಗೆ ಗೊತ್ತಿರಲಿಲ್ಲ. ಆದರೂ ಕೂಡ ರುದ್ರದೇವರಿಗೆ ನಿಮಗೆ ನಾನು ಅಪಮಾನ ಮಾಡಿದ್ದೇನೆ, ಅದರಿಂದಾಗಿ ಕ್ಷಮೆಯನ್ನು ಯಾಚಿಸ್ತಾನೆ. ಆವಾಗ ರುದ್ರದೇವರು ಹೇಳ್ತಾರೆ,
ನಿನ್ನ ಆ ಪ್ರಾಮಾಣಿಕತೆ, ಪಿತೃವಾಕ್ಯ ಪರಿಪಾಲನೆ ತುಂಬ ನನಗೆ ಸಂತೋಷ ಉಂಟು ಮಾಡಿದೆ. ಅದರಿಂದಾಗಿ ಆ ಸಂಪತ್ತು ನೀನೇ ಹಿಡಿದುಕೋ ಎಂಬುದಾಗಿ ಆ ಎಲ್ಲ ಸಂಪತ್ತನ್ನು ಕೂಡ ನಾಭಾಗ ಕೊಟ್ಟು ಹೋಗ್ತಾರೆ. ನೋಡಿ, ಆ ಹೆಸರು ಹೇಳ್ತಾನುಂಟು, ಅಭಾಗ ಅಲ್ಲ. ಒಮ್ಮೆ ಅವನಿಗೆ ಆಸ್ತಿ ಸಿಗಲಿಲ್ಲ, ಸಂಪತ್ತು ಸಿಗಲಿಲ್ಲ, ಸರಿ. ಆದರೆ ಭಗವಂತನ ಅನುಗ್ರಹ ಇತ್ತು, ಗುರುಕುಲದಲ್ಲಿ ಒಳ್ಳೆ ವಿದ್ಯೆ ಕಲಿತಿದ್ದ, ಅದನಿಗೆ ಏನಾಯಿತು? ನಾ ಅಭಾಗ, ಅವನಿಗೆ ಭಾಗ ಸಿಕ್ಕಿತು ಅಂತ ಹೇಳ್ತಾರೆ. ಕೊನೆಗೆ ಅವನು ರುದ್ರರು ಅಷ್ಟು ಮಾತ್ರ ಅಲ್ಲ, ಅವನಿಗೆ ಸಂಪತ್ತನ್ನು ಕೊಡ್ತಾರೆ. ಜೊತೆಯಲ್ಲಿ ಇದಕ್ಕಿಂತ ಪ್ರಮುಖವಾದಂಥ ಸಂಪತ್ತು, ಆ ಜ್ಞಾನ ಏನು ಪಡೆದಿದ್ದ ಅದಕ್ಕಿಂತ ಹೆಚ್ಚಿನ ಭಗವಂತ ಜ್ಞಾನವನ್ನು ಅರ್ಧ ಕಲಿಸ್ತಾರೆ. ಕೊನೆಗೆ ಆ ಸಂಪತ್ತನ್ನು ತೆಗೆದುಕೊಂಡು ಹೋಗಿ ತಾನು ವಿಶೇಷವಾಗಿ ಆ ಸಾಧನೆಯನ್ನು ಮಾಡ್ತಾ ಜೀವನವನ್ನು ಮಾಡ್ತಾನೆ. ನೋಡಿ, ಈ ನಾಭಾಗನ ಚರಿತ್ರೆ ನಮ್ಗೆ ಗೊತ್ತಾಗುವಂತಹ ಪ್ರಮುಖವಾದ ಸಂದೇಶ ಹೇಳಬೇಕಾದರೆ ನಾವು ಹೇಗಿರಬೇಕು ಅಂತ ಇಲ್ಲಿ ಹೇಳ್ತಾ ಉಂಟು. ಒಂದು, ಗುರುಕುಲವಾಸಕ್ಕೆ ಎಷ್ಟು ಮಹತ್ವ, ಗುರುಗಳ ಸೇವೆ ಮಾಡಿದರೆ ನಮಗೆ ಎಷ್ಟು ಮಹತ್ವ ಉಂಟು ಅಂತ ಹೇಳ್ತಾ ಉಂಟು. ಯಾಕಂದರೆ ಆ ಗುಣಗಳು, ಪ್ರಾಮಾಣಿಕತ್ವ ಇರಬಹುದು ಅಥವಾ ಆ ಪಿತೃವಾಕ್ಯ ಪರಿಪಾಲನೆ ಮಾಡುವಂತಹ ಗುಣ, ಇದೆಲ್ಲವೂ ಬರುವಂಥದ್ದು ಅಂದರೆ ಪ್ರಮುಖವಾಗಿ ಸಂಸ್ಕಾರಗಳು. ಅದು ಸಿಗುವಂಥ ಗುರುಕುಲ ವಾಸದಲ್ಲಿ ಮಾತ್ರ. ನೋಡಿ, ಈಗ ಲೌಕಿಕ ಕಾಲ ನೋಡಬೇಕಾದ್ರೆ, ಈಗಿನ ಕಾಲ ನೋಡಬೇಕಾದ್ರೆ ಶಾಲೆಗೆ ಅಂತ ಹೋಗ್ತಾರೆ, ಅಲ್ಲಿ ಸಂಸ್ಕಾರ ಸಿಗುವುದಿಲ್ಲ. ಅದೇ ಗುರುಕುಲಕ್ಕೆ ಹಾಕಿ ಈಗ ನೋಡಬೇಕಾದ್ರೆ ಈಗಿನ ಕಾಲದಲ್ಲಿ ಎರಡಕ್ಕೂ, ಸ್ತ್ರೀಯರಿಗೂ ಗುರುಕುಲದಲ್ಲಿ ಅವಕಾಶ ಉಂಟು, ಗುರುಕುಲ ಅಂತ ಅವ್ರಿಗೆ ಬೇರೆ ಉಂಟು, ಪುರುಷರಿಗೂ ಬೇರೆ ಗುರುಕುಲ ಅಂತ ಉಂಟು. ಹಾಗಾದರೆ ಇಬ್ಬರಿಗೂ ಕೂಡ ಈಗ ವ್ಯವಸ್ಥೆ ಉಂಟು ಗುರುಕುಲ ಅಂತ. ನೋಡಿ, ಅಲ್ಲಿಗೆ ಹೋದಂತಹ ಪ್ರಾಯ ನಾವು ನೋಡಿದ್ರಲ್ಲಿ ತುಂಬ ಕಡೆ ನೋಡ್ತೇವೆ ನಾವು. ಆದರೆ ಎಲ್ಲೂ ಕೂಡ ಗುರುಕುಲದಲ್ಲಿ ಕಲಿತು ಬಂದಂತಹ ಆ ಮಕ್ಕಳೇನಿದ್ದಾರೋ ಅವರು ತಪ್ಪು ದಾರಿ ಹಿಡಿಯೋದಿಲ್ಲ. ಶಾಲೆಗೆ ಹೋದರೆ ಅಲ್ಲಿ ಇಂಥ ಸಂಸ್ಕಾರ ಸಿಗುವುದಿಲ್ಲ. ಆದರೆ ಪ್ರಮುಖವಾಗಿ ನಮಗೆ ಬೇಕಿರೋದು ಆ ಶಾಲೆಯಲ್ಲೂ ಕೊಡಬೇಕು. ಆದರೆ ನಮಗೆ ಈಗಿನ ದೇಶದಲ್ಲಿ, ನಮ್ಮ ಈ ದೇಶದಲ್ಲಿ ಕಾಲ ಸ್ವಲ್ಪ ವ್ಯತ್ಯಾಸವಾಗಿದೆ. ಪ್ರಧಾನಿಗಳ ಒಂದು ಆಶಯದಿಂದಾಗಿ ಸ್ವಲ್ಪ ಸಂಸ್ಕಾರಗಳು ಕೂಡ ಈಗ ಶಾಲೆಯಲ್ಲಿ ಬರ್ತಾ ಉಂಟು. ಭಗವದ್ಗೀತೆ ಮೊದಲಾದಂಥ ಪಾಠ ಈಗ ನಾವು ಅಲ್ಲಲ್ಲಿ ನೋಡ್ತಾ ಇದ್ದೇವೆ. ಹಾಗಾದರೆ ಸಂಸ್ಕಾರ ನಾವು ಶಾಲೆಯಿಂದ ಕೊಡಬೇಕು ಎಂಬುದನ್ನು ಈಗಿನ ಗೊತ್ತಾಗ್ತಾ ಉಂಟು. ಆದರೆ ಹಿಂದಿನ ಕಾಲದಾಗಬೇಕಾದರೆ ಆ ಗುರುಕುಲ ವಾಸ ಮಾಡಿದ್ರಿಂದಾಗಿ ಅಂತಹ ಸಂಸ್ಕಾರಗಳು, ಒಳ್ಳೆ ಗುಣಗಳು ಬರ್ತಾ ಇತ್ತು. ಅದರಿಂದಾಗಿ ಅಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಇನ್ನು ನೋಡಿ, ಅದಕ್ಕಿಂತ ಮುಖ್ಯ ಹೇಳಬೇಕಾದರೆ ಪಿತೃವಾಕ್ಯ ಪರಿಪಾಲನೆ, ಪ್ರಾಮಾಣಿಕತ್ವ ಎಲ್ಲೂ ಬರೋದು ಅಲ್ಲಿಂದಾಗಿ, ಗುರುಕುಲದಿಂದಾಗಿ. ನೋಡಿ, ಅವನು 12 ವರ್ಷ ವಿದ್ಯೆಯನ್ನು ಕಲಿತಿದ್ದಾನೆ. ವಿದ್ಯೆ ಮಾತ್ರ ಕಲಿಯಲಿಲ್ಲ, ಅವನು ಪ್ರಮುಖವಾಗಿ ಗುರುಗಳನ್ನು ಕಲಿತಿದ್ದಾನೆ. ಸ್ವಲ್ಪನೂ ತಂದೆಯ ಮಾತಿನ ಮೇಲೆ ಸಂಶಯ ಪಡದೆ ತಂದೆ ಹೇಳಿದ ಹಾಗೆ ಮತ್ತು ಪ್ರಾಮಾಣಿಕವಾಗಿ ಮಾಡ್ತಾನೆ. ಹಾಗೇನೆ ತಂದೆಯ ಮಾತನ್ನು ಎಲ್ಲೂ ಕೂಡ ಅವನು ಸಂಶಯ ಪಡೋದಿಲ್ಲ. ಅವನಿಗೆ ಅಷ್ಟು ಭರವಸೆ, ತಂದೆ ಅಪ್ಪ ಹೇಳಿದರೆ ಮುಗಿತು, ಅದನ್ನು ಮುಂದೆ ನೋಡಬಾರದು ಎಂಬುದಾಗಿ ಅವನಿಗೆ ಅಷ್ಟು ದೃಢವಾದಂತಹ ನಂಬಿಕೆ ಇತ್ತು. ಅದರಿಂದಾಗಿ ಅವನಿಗೆ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯವಾಯಿತು. ಅದರಿಂದಾಗಿ ಈ ನಾಭಾಂಗ ತತ್ವ ನಾವು ತಿಳಿದುಕೊಳ್ಳಬೇಕು. ಒಂದು, ಪ್ರಾಮಾಣಿಕವಾಗಿ ಇರಬೇಕು ನಾವು. ಅದಕ್ಕಿಂತಲೂ ಮುಖ್ಯವಾಗಿ ಪಿತೃಗಳು, ತಂದೆ ತಾಯಿಗಳು ಹೇಳಿದಂತಹ ಮಾತ್ರ ನಾವು ಕೇಳಬೇಕೆಂಬುದನ್ನು ನಾವು ಈ ನಾಭಾಂಗ ತತ್ವ ನಾವು ನೋಡಬಹುದು ಅಂತ ಹೇಳ್ತಾ, ಹಾಗೆ ಇದ್ದರೆ ಮಾತ್ರ ಭಗವಂತನ ಅನುಗ್ರಹವಾಗಕ್ಕೆ ಸಾಧ್ಯ. ಏನೇನು ಬೇಕು ಅದನ್ನು ಭಗವಂತ ಕರುಣಿಸ್ತಾನೆ. ನೋಡಿ, ಅವನ ಆ ಪ್ರಾಮಾಣಿಕತೆಗೆ, ಪಿತೃವಾಕ್ಯ ಪರಿಪಾಲನೆಗೆ ಎಷ್ಟು ಫಲ ಅಂತ ಹೇಳಬೇಕಾದ್ರೆ ಸಂಪತ್ತು ಸಿಕ್ಕಿತ್ತು, ಅದು ಬೇರೆ. ಅದಕ್ಕಿಂತ ಮುಖ್ಯವಾಗಿ ಇನ್ನೂ ಅವನಿಗೆ ಹೆಚ್ಚಿನ ಜ್ಞಾನ ಅವನಿಗೆ ಸಿಕ್ಕಿತು, ಭಗವಂತ ಜ್ಞಾನ ಸಿಕ್ಕಿತು. ಅದರಿಂದಾಗಿ ನಾವು ಪ್ರಾಮಾಣಿಕವಾಗಿ ಇದ್ದುಕೊಂಡು ತಂದೆ ತಾಯಿಗಳ ಮಾತನ್ನು ಕೇಳ್ತಾ ಇದ್ದರೆ ಆವಾಗ ಭಗವಂತ ಅನುಗ್ರಹ ನಮಗೆ ಖಂಡಿತ ಆಗ್ತದೆ. ಆ ಭಗವಂತನ ತತ್ವಜ್ಞಾನ ಬರಲಿಕ್ಕೆ ಸಾಧ್ಯ ಅಂತ ಈ ಸಂಬಂಧ ಹೇಳ್ತಾ ಕೃಷ್ಣ ಅರ್ಪಣಮಸ್ತು.